ಮಾತಾಡ್ತಿದ್ದೆ ಏನೋ. ಅಂದ್ರೆ ಅವ್ರದ್ದು ಬೆಳಿಗ್ಗೆ ಇವಾಗ 9 ಗಂಟೆಗೆ ಬಂದ್ರೆ ಸಾಯಂಕಾಲ ಎಷ್ಟು ಗಂಟೆಗೆ ಟ್ರೈನ್ ಅವ್ರ ಮನೆಗೆ ಹೋಗ್ತಾರೆ? 7ವರೆಗೆ ಹೋಯ್ತಾರೆ, ಇಲ್ಲಿಗೆ ಬರ್ತಾರೆ, 7 ಕಾಲಕ್ಕೆ ಬರ್ತಾರೆ. ಎಲ್ಲ 9:30 9 ಗಂಟೆಗೆಲ್ಲ ಹೋಯ್ತಾರೆ ಮನೆಗೆ. 10 ಗಂಟೆ ಕೂಡ ಆಯ್ತದೆ. ಇವಾಗ ಈ ಬಟ್ಟೆ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ನಿಮ್ಮ ಪ್ರಕಾರ? ನಮ್ಮದು ಜಾಸ್ತಿ USA ಹೋಗುತ್ತೆ, ಆಮೇಲೆ ಕೆನಡಾ ಹೋಗುತ್ತೆ, ಬೆಲ್ಜಿಯಂ ಹೋಗುತ್ತೆ, UK ಹೋಗುತ್ತೆ, ಇನ್ನು ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಹೋಗುತ್ತೆ, ದೊಡ್ಡ ದೊಡ್ಡ ಕಂಟ್ರಿಗಳಿಗೆಲ್ಲ ಹೋಗುತ್ತೆ. ನಿಮ್ಗೆ ಹೇಗೆ ಗೊತ್ತು ಇಲ್ಲೆಲ್ಲ ಹೋಗುತ್ತೆ? ಅದರಲ್ಲಿ ಬರ್ದಿರ್ತಾರಲ್ಲ, ನಾವು ಓದ್ತೀವಲ್ವ, ಸ್ವಿಟ್ಜರ್ಲೆಂಡ್ ಹೋಗುತ್ತೆ, ಅಲ್ಲಿಗೆಲ್ಲ ಹೋಗುತ್ತೆ. ಜರ್ಕಿನ್ಗಳು ಜಾಸ್ತಿ, ಲಾಂಗ್ ಡ್ರೆಸ್ಸುಗಳು ಜಾಸ್ತಿ, ಪ್ಯಾಂಟು ಶರ್ಟು ಜಾಸ್ತಿ ಬರಲ್ಲ, ಇವಾಗ ಬರ್ತಾ ಇದೆ. ಮೊದಲೆಲ್ಲ ಜಾಸ್ತಿ ಜಾಕೆಟ್ಸೇ ಜಾಸ್ತಿ, ಇದು ಕೋಲ್ಡ್ ಸೀಸನಲ್ಲಿ ಯೂಸ್ ಮಾಡ್ತಾರಲ್ವ ಅದು ಜಾಸ್ತಿ ಬರೋದು. ಲಾಂಗ್ ಡ್ರೆಸ್ಸು ಪಾಲಿ ಹಾಕಿ ಹೊಲಿದಿರ್ತಾರಲ್ವ ಅದೆಲ್ಲ ತುಂಬ ಬರುತ್ತೆ ಜಾಸ್ತಿ. ಇವಾಗ ನೇಕಿನಲ್ಲಿ ಚೇಂಜ್ ಅಂದರೆ 1 ಇಯರ್ ಈ ಇಯರ್ ಬಂದಾಗ ನೆಕ್ಸ್ಟ್ ಇಯರ್ ಬರಲ್ಲ. ಅದಕ್ಕೆ ಮೊದಲು ಲಾಸ್ಟ್ ಇಯರು ಬರೀ ಪಾಲಿ ಜಾಕೆಟ್ಸೇ, ಅದು ಲಕ್ಷ ಲಕ್ಷ ಹೋಯ್ತು ಆರ್ಡ್ರು. ಇವಾಗ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವಾಗೆಲ್ಲ ಇದು ಸ್ಕರ್ಟು, ಚೆಡಿಗಳು, ಲೈಟಾಗಿ ಜಾಕೆಟ್ಸು, ಶರ್ಟ್ಸು ಎಲ್ಲ ಬರ್ತದೆ ಡಿಸೈನಾಗಿ. ಲೇಡೀಸ್ದು, ಜೆಂಟ್ಸ್ದು, ಚಿಲ್ಡ್ರನ್ಸ್ದು ಇದೆಲ್ಲ ಬರುತ್ತೆ. ನಿಮ್ಗೆ ಯಾವ್ದು ಇವಾಗ ಫ್ಯಾಷನ್ ಅಲ್ಲಿ ಯಾವ್ದಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ? ಗೊತ್ತಾ, ವಿಚಿತ್ರ ಅಂತ ಅನ್ಸೋದಿಲ್ಲ ಅನ್ಸುತ್ತೆ. ಫ್ಯಾಷನ್ ಅನ್ನೋದನ್ನು ತುಂಬಾ 100% ಮೇಲೆ ಹೊಟ್ಟೋಗ್ತಿದೆ. ಫ್ಯಾಷನ್ ಅಂದ್ರೆ ನಾನು ಡೈಲಿ ಹೇಳ್ತಾ ಇರ್ತೀನಿ, ತುಂಬಾ ಓವರ್ ಆಗೋಗ್ತಿದೆ ಫ್ಯಾಷನ್ಸ್ ಅಂತ. ಆದ್ರೆ ಏನ್ ಮಾಡ್ತೀಯ, ನಿನಗ್ ಬೇಡ, ಫಾರಿನ್ ಅಲ್ಲಿ ಬೇಕು, ನಿನ್ಗೆ ಏನ್ ಬೇಕು ಪ್ಯಾಕ್ ಮಾಡಿ ಕಳ್ಸು ಅಂತ ಹೇಳ್ತಾರೆ. ಶಕುಂತಲಾ, ನೀವು ಗಾರ್ಮೆಂಟ್ ಫ್ಯಾಕ್ಟ್ರಿ ಸೇರಿ ಎಷ್ಟು ವರ್ಷ ಆಯ್ತು? ಯಾವ ವರ್ಷ ಸೇರಿರ್ತೀವಿ? 1979ರಲ್ಲಿ. ಅವಾಗ ಬರೀ 112 ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ. ಇವಾಗ 2300 ರೂಪಾಯಿ ತಗೊಂಡು. ಇದು ನಿಮ್ಗೆ ಹೇಗೆ ಅನ್ಸುತ್ತೆ? ಸಾಲುತ್ತೆ ಅಂತ ಅನ್ಸುತ್ತಾ? ಸಾಕಾಗಲ್ಲ, ಆದ್ರೆ ಏನು ಮಾಡೋದು. ಅಂದ್ರೆ ಇದು ನಿಮ್ಗೆ ಮಿನಿಮಮ್ ವೇಜಸ್ ಅನ್ನೋದು ಸಿಗ್ತಾ? ಮಿನಿಮಮ್ ವೇಜಸ್. ನೀವು ಮಾಡೋ ಕೆಲಸ ಯಾವ ತರದ್ದು? ಪ್ಯಾಕಿಂಗ್ ಮಾಡೋದಮ್ಮ. ಪೀಸ್ ಎಲ್ಲ ಲೆಕ್ಕ ಮಾಡಿ, ಕಲರ್ ಸೈಜ್ ಎಲ್ಲ ಬರೆದು ಬಾಕ್ಸಿಗೆ ಹಾಕಿ ಲೆಕ್ಕ ಪ್ಯಾಕ್ ಮಾಡಿ ಬಾಕ್ಸ್ಗೆ ಲೆಕ್ಕ ಕೊಡೋದು ನಾವು, ಬಾಕ್ಸ್ಗಳು ಮಾಡಿ. ಫಸ್ಟ್ ಇದೆಲ್ಲ ರಿಸ್ಕ್ ಇರಲಿಲ್ಲ ನಮ್ಗೆ, ಇಷ್ಟೊಂದೆಲ್ಲ ಕೊಡ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ, ಈಸಿಯಾಗಿ ಮಾಡ್ತಿದ್ವಿ. ಇವಾಗೆಲ್ಲ ಲೆಕ್ಕ ಕೇಳೋದ್ರಲ್ಲೂ ಅಷ್ಟೇ, ಬರೆಯೋದ್ರಲ್ಲೂ ಅಷ್ಟೇ, ಅದೊಂದು ಓಡೋ ರೀತಿಯಲ್ಲಿ ಬಾಕ್ಸ್ ಲೆಕ್ಕದಲ್ಲಿ ಎಲ್ಲ. ಅವಾಗೆಲ್ಲ 3000 4000 ಬರೋದು, ಇವಾಗ ಜಾಸ್ತಿ ಬರ್ತಾ ಇದೆ. ತುಂಬಾನೇ ಇಲ್ಲಿಂದ ಹೋಗ್ತಾ ಇದೆ ಪೀಸುಗಳೆಲ್ಲ ಜಾಸ್ತಿ. ಶಿಪ್ಮೆಂಟ್ ಡೇಟು ಅಂದರೆ ಒಂದೊಂದ್ಸಲ ಶಿಪ್ಮೆಂಟ್ ಡೇಟು ಅಂತ ಅರ್ಜೆಂಟಾಗಿ ಹೇಳ್ತಾರೆ, ಅವಾಗ ಅರ್ಜೆಂಟಾಗಿ ರೆಡಿ ಮಾಡಿ ಕೊಡ್ಬೇಕು ನಾವು ಅದನ್ನೆಲ್ಲ.
ಸ್ಟಿಚ್ ಮಾಡಿ ಕೊಡಬೇಕು. ಅವಾಗ ಸ್ವಲ್ಪ ರಿಸ್ಕು ಟೆನ್ಷನ್ ಆಗುತ್ತೆ. ಯಾಕೆಂದರೆ ಒಂದೇ ಸಲ ಒತ್ತಡ ಜಾಸ್ತಿ ಆಯ್ತಾ ಅಂತ ಕೇಳ್ತಾರೆ. ಆಮೇಲೆ ಒಂದೊಂದು ಅರ್ಧ ಗಂಟೆಗೆ 1 ಅವರ್ಗೆ ಎಷ್ಟು ಪ್ಯಾಕ್ ಆಗಿದೆ, ಇನ್ನೆಷ್ಟು ಬೇಕು ಅಂತ ಕೇಳ್ತಿರ್ತಾರೆ. ಅವಾಗ ಟೆನ್ಷನ್ ಜಾಸ್ತಿ ಆಗುತ್ತೆ, ಅವಾಗ ರಿಸ್ಕು ಜಾಸ್ತಿ ಆಗುತ್ತೆ. ನಾವು ಹಾಕ್ಬೇಕಾ, ಇಲ್ಲಿ ಜವಾಬ್ ಹೇಳ್ಬೇಕಾ, ಲೆಕ್ಕ ಹೇಳಬೇಕು, ಅವಾಗ ಸ್ವಲ್ಪ ಕಷ್ಟನೇ ಆಗುತ್ತೆ ನಮಗೆ. ಜಾಸ್ತಿನೇ ಮಾಡಬೇಕು, ಜಾಸ್ತಿನೇ ಕೇಳ್ತಾರೆ ಇವಾಗ. ಒಬ್ರು ಅವಾಗೆಲ್ಲ ಕಮ್ಮಿ ಇತ್ತು, ಇವಾಗ ಒಂದು ಪಾಕೆಟ್ ಅಟ್ಯಾಚ್ ಅಂದ್ರೆ ಒಂದು 25 ಪೀಸ್ ಕೇಳ್ತಾ ಇದ್ರು ಅವರಿಗೆ, ಒಬ್ರು ಒಂದು ಆಪ್ರೇಟ್ಗೆ. ಇವಾಗ 50 ಪೀಸ್ ಕೇಳ್ತಾ ಇದಾರೆ. ಒಬ್ರೇ 50 ಪೀಸ್ ಮಾಡ್ಬೇಕು, ಆತರ ಮಾಡ್ತಾ ಇದಾರೆ. 50 ಪೀಸ್ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರು ಇದಾರೆ, ಎಷ್ಟೊಂದ್ ಜನ ಬಂದ್ ನಿಂತಿರ್ತಾರೆ, ಬಾಗ್ಲಲ್ಲಿ ಕಾಯ್ಕೊಂಡಿರ್ತಾರೆ, ನಾಯಿಗಳ ತರ. ಅವ್ರನ್ನ ಕರ್ಕೊಂತೀವಿ, ನೀವು ಹೋಗಿ, ನೀವು ಬೇಕಾಗಿಲ್ಲ, ಮಾಡೋರು ಇದಾರೆ. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಎದ್ದೋಗಿ. ಆರಾಮಾಗಿ ಮಾಡ್ಬೇಕು ಅಂದ್ರೆ, ಫ್ರೀಯಾಗಿ ಮಾಡ್ಬೇಕು ಅಂದ್ರೆ 25 ಪೀಸೇ ಸಾಧ್ಯ. ಬೈಕ್ಗೋಸ್ಕರ ಏನು ಅತ್ತಾಗಿ ನೋಡ್ದಿರಾ ಒಂದೇ ಉಸಿರು ಮಾಡ್ಬೇಕು ಅಂದ್ರೆ ಅದೇ ಅವ್ರು ಕೇಳೋ ಪ್ರೊಡಕ್ಷನ್ ಮಾಡೋದಕ್ಕೆ 1 ಅವರ್ಗೆ 50 ಪೀಸ್ ಮಾಡ್ಬೇಕಂದ್ರೆ ನಮ್ಗೆ ಉಸಿರಾಡಕ್ಕೂ ಆಗಲ್ಲ, ಆ ಸ್ಥಿತಿನ ನಾವು ಮಾಡ್ಬೇಕಾಗುತ್ತೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ರೆ ಆತರ ಇರುತ್ತೆ ನಮ್ಮ ವರ್ಕ್. 1 ನಿಮಿಷ ಹಿಂಗೆ ಆಡಂಗಿಲ್ಲ, ಫುಲ್ ಕೆಲಸ. ಹೋದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಕೆಲಸನ 12:30 ಮಾಡ್ತಾನೆ ಇರ್ಬೇಕು. ಅವರವರು ಪ್ರೊಡಕ್ಷನ್ ಕರೆಕ್ಟ್ ಆಗಿ. ಈಗ 9 ಗಂಟೆಗೆ ಹೋದ್ರೆ 10 ಗಂಟೆ ಕರೆಕ್ಟ್ ಆಗಿ ಪ್ರೊಡಕ್ಷನ್ ಬರೆಯಕ್ ಬಂದ್ಬಿಡ್ತಾರೆ. ಫೀಡಿಂಗ್ ಹೆಲ್ಪರ್ ಪ್ರೊಡಕ್ಷನ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಬಂದು ಬೈತಾರೆ ಚೆನ್ನಾಗಿ. ಸೂಪರ್ವೈಸರ್, ಫ್ಲೋರ್ ಇನ್ಚಾರ್ಜ್ ಇರ್ತಾರಲ್ಲ, ಏನಕ್ಕಾಗಲ್ಲ, ನಮ್ಗೆ ಹುಷಾರಿಲ್ಲ ಅಂದ್ರೆ ಅದೆಲ್ಲ ಏನ್ ಕೇಳಲ್ಲ. ಹುಷಾರಿಲ್ಲ ಅಂದ್ರೆ ನಾವು ನಿಮ್ ಮನೆಗ್ ಬಂದಿದ್ವಾ ಕರಿಯಕ್ಕೆ, ಮನೇಲೆ ಇದ್ಬಿಡಿ, ಏನಕ್ಕೆ ಬರ್ತೀರಾ ಕೆಲ್ಸಕ್ಕೆ ಅಂತಾರೆ. ಮತ್ತೆ ನಾವು ಲೀವ್ಗಳು ಹಾಕೊಳಂಗಿಲ್ಲ ಹುಷಾರಿಲ್ಲ ಅಂದ್ರೂ, ಆತರ ಎಲ್ಲ ಮಾತಾಡ್ತಾರೆ. ಓಟಿ ಕೊಡ್ತಾ ಇಲ್ಲ ನಮ್ಗೆ. ಅವಾಗೆಲ್ಲ ಓಟಿ ಕೊಡ್ಲೇ ಇಲ್ಲ. ಎಷ್ಟು 7:30-7 ಗಂಟೆವರೆಗ ಮಾಡಿಸ್ತಾ ಇದ್ರು. ಪ್ರೊಡಕ್ಷನ್ ಆಗಿಲ್ಲ ಹಂಗೆ ಹಿಂಗೆ ಅಂತ ಓಟಿನೇ ಕೊಡ್ತಾ ಇಲ್ಲ ನಮ್ಗೆ. ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಬಂತು. ನಮ್ಗೆ 8 ಅವರ್ ಡ್ಯೂಟಿಲೇನೆ ಹಿಂಡಿ ತೆಗಿತಾ ಇದ್ದ. ಅದಾಗಿಲ್ಲ ಅಂದ್ರೂ 7 ಗಂಟೆ 7:30 ಕುತ್ಕೊಂಡ್ ಮಾಡಿ, ನೀವು ಬಿಡಲ್ಲ ನಾನು. ಪ್ರೊಡಕ್ಷನ್ ಆಗಿಲ್ಲ, ನಾನು ಲಾಸ್ ಮಾಡ್ಕೊಳ್ಳ ಫ್ಯಾಕ್ಟ್ರಿ, ಇಷ್ಟು ಲಾಸ್ ಆಗಿದೆ ಅಷ್ಟು ಲಾಸ್ ಆಗಿದೆ ಅಂತ ಸುಮ್ಮನೆ ಒಂದೇನೋ ಪೇಪರ್ನ ತೋರಿಸೋದು. ಅದೆಲ್ಲ ಫ್ಯಾಕ್ಟ್ರಿ ಬ್ಯಾಚ್ ಒಳಗಡೆ ಇಟ್ಕೊಂಡ್ಬಂದು ಗಲಾಟೆ ಮಾಡೋದು, ಕಿರ್ಚಾಡೋದು. 5:30 ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಬಿಡೋದು. ಫ್ಲೋರ್ ಇನ್ಚಾರ್ಜ್ಗೆ ಹೇಳ್ಕೊಟ್ಬಿಡೋದು. ಫ್ಲೋರ್ ಇನ್ಚಾರ್ಜ್ ಕಿರ್ಚಾಡೋದು ಜೋರಾಗಿ. ಯಾರಾದ್ರೂ ಸಿಜರ್ ಬ್ಯಾಗ್, ನಮ್ಮ ಸಿಜರ್ ಕೇಸ್ ಎಲ್ಲ ಇರುತ್ತಲ್ಲ, ಅದು ಬ್ಯಾಗ್ ಏನಾದ್ರು ಕಟ್ಟಿದ್ರೆ ನಾಳೆಯಿಂದ ಅವ್ರ ಕೆಲಸಕ್ಕೆ ಬರೋದು ಬೇಡ, ಒದ್ದೋಡ್ಸ ಅವಳಿಗೆ ಅಂತ ಎಲ್ಲ ಮಾತಾಡೋದು. ಹಂಗೆಲ್ಲ ಮಾಡಿದ್ರು. ಅದಕ್ಕೆ ಯಾರು ಕೇಳ್ತಾ ಇರ್ಲಿಲ್ಲ, ಕುತ್ಕೊಂಡು ಮಾಡ್ತಾ ಇದ್ರು 7 ಗಂಟೆ 7:30